ಕೃಷ್ಣ ಹಾಗೂ ದ್ರೋಣರ ಸಂವಾದ. ಕೃಷ್ಣ: ಜೀವನದ ಸುಖ ದುಃಖಗಳು, ಆಸೆ ನಿರಾಸೆಗಳು, ಜ್ಞಾನ ಅಜ್ಞಾನಗಳು ಕೇವಲ ನಿಮ್ಮ ಪುತ್ರನೊಂದಿಗೆ ಸಂಬಂಧ ಹೊಂದಿರುವುದೇ? ನಿಮ್ಮ ಜೀವನಕ್ಕೆ ಬೇರೇನೂ ಅರ್ಥ ಇಲ್ಲವೇ? ನಿಮ್ಮ ಎಲ್ಲ ಶಕ್ತಿ, ಎಲ್ಲ ಜ್ಞಾನ ಕೇವಲ ನಿಮ್ಮ ಪುತ್ರನಿಗೆ ಸೀಮಿತವೇ? ದ್ರೋಣ: ಅವಶ್ಯವಾಗಿ. ಅವನು ನನ್ನಿಂದಾಗಿ ಈ ಭೂಮಿಗೆ ಬಂದಿದ್ದಾನೆ ಹಾಗೂ ಅವನು ನನಗೆ ಸಂತೋಷ, ಪ್ರೀತಿಯನ್ನು ನೀಡಿದ್ದಾನೆ. ನನ್ನ ಜೀವನದಲ್ಲಿ ಅವನಿಗಿಂತ ಮಹತ್ವವಾದದ್ದು ಬೇರೇನೂ ಇಲ್ಲ. ಪ್ರತಿಯೊಬ್ಬ ತಂದೆಯು ತನ್ನ ಪುತ್ರನನ್ನು ಹೀಗೆ ಪ್ರೀತಿಸುವುದಿಲ್ಲವೇ? ಕೃಷ್ಣ: ಹಾಗಾದರೆ ಯೋಚಿಸಿ ದ್ರೋಣರೇ, ಯಾವ ಪುತ್ರನ ಬಗ್ಗೆ ನಿಮಗೆ ಇಷ್ಟು ಹೆಚ್ಚು ಪ್ರೀತಿ ಇದೆಯೋ ಅವನಿಗೆ ವಾಸ್ತವವಾಗಿ ನೀವು ಏನನ್ನು ನೀಡಿರುವಿರಿ? ದ್ರೋಣ: ಸಂಪತ್ತು ನೀಡಿರುವೆ, ಸುಖ ನೀಡಿರುವೆ, ರಾಜ್ಯ ನೀಡಿರುವೆ. ಕೃಷ್ಣ: ಆದರೆ ಸಂಸ್ಕಾರ ನೀಡಿರುವಿರೆ, ವಿದ್ಯೆಯನ್ನು ನೀಡಿರುವಿರೆ, ಧರ್ಮದ ಜ್ಞಾನವನ್ನು ನೀಡಿರುವಿರೆ. ಅವನಿಗೆ ಅಂತಹದ್ದೇನಾದರೂ ನೀಡಿರುವಿರೆ, ಅದರಿಂದ ಅವನಿಗೆ ನಿಮ್ಮ ರಕ್ಷಣೆಯ ಅವಶ್ಯಕತೆ ಬೀಳದಿದ್ದಂತಹದ್ದು. ನಾವು ಒಪ್ಪಿಕೊಳ್ಳಲೇಬೇಕು, ಎಲ್ಲರೂ ಅರ್ಜುನ ಕರ್ಣರಂತೆ ಶ್ರೇಷ್ಠರಾಗಲು ಸಾಧ್ಯವಿಲ್ಲ. ಆದರೆ ನೀವು ನಿಮ್ಮ ಪುತ್ರನಿಗೆ ಯೋಗ್ಯ ನಿರ್ಣಯ ತೆಗೆದುಕೊಳ್ಳುವಂತಹ ಪಾಠವನ್ನಾದರೂ ಕಲಿಸಬಹುದಾಗಿತ್ತು. ಒಂದು ವೇಳೆ ನೀವು ಹಾಗೆ ಮಾಡಿದ್ದರೆ ಈ ದಿನ ನಿಮ್ಮ ಪುತ್ರ ಧರ್ಮದ ಶತ್ರು ಆಗುತ್ತಿರಲಿಲ್ಲ ಹಾಗೂ ನೀವು ನಿಮ್ಮ ಪುತ್ರನೊಂದಿಗೆ ಧರ್ಮದ ವಿರುದ್ಧ ಯುದ್ಧ ಮಾಡುತ್ತಿರಲಿಲ್ಲ. ದ್ರೋಣ: ನಾನು ನನ್ನ ಪುತ್ರ ಅಶ್ವತ್ಥಾಮನಿಗೆ ಎಲ್ಲ ಸುಖಗಳನ್ನು ನೀಡುವ ಇಚ್ಛೆ ಹೊಂದಿದ್ದೆ ವಾಸುದೇವ. ಅವನಿಗೆ ನಾನು ಪ್ರೇಮವನ್ನು ನೀಡಿದ್ದೇನೆ. ಕೃಷ್ಣ: ಇಲ್ಲ, ಪ್ರೇಮವು ಅಭ್ಯುದಯ ನೀಡುತ್ತದೆ, ಯೋಗ್ಯ ಅಯೋಗ್ಯಗಳ ಜ್ಞಾನ ನೀಡುತ್ತದೆ. ಅದು ಪ್ರೇಮವೇ ಆಗಿದ್ದಲ್ಲಿ ನೀವು ಅಧರ್ಮದಲ್ಲಿ ಸಿಲುಕಿಕೊಳ್ಳುತ್ತಿರಲಿಲ್ಲ ಹಾಗೂ ನಿಮ್ಮ ಪುತ್ರನೂ ಅಧರ್ಮದಿಂದ ಮುಕ್ತನಾಗಿರುತ್ತಿದ್ದ. ವಾಸ್ತವವಾಗಿ ಅದು ಪ್ರೇಮವೇ ಅಲ್ಲ, ನಿಮ್ಮ ಮನಸ್ಸಿನ ಮೋಹ ಅದು. ಪ್ರೇಮ ಹಾಗೂ ಮೋಹಗಳ ನಡುವೆ ಏನು ವ್ಯತ್ಯಾಸಗಳಿವೆ ಎಂದು ನೀವು ಎಂದಾದರೂ ಯೋಚನೆ ಮಾಡಿರುವಿರಾ? ದ್ರೋಣ: ಪ್ರೇಮದಿಂದಲೇ ಮೋಹದ ಜನ್ಮವಾಗುವುದಿಲ್ಲವೇ ವಾಸುದೇವ? ಕೃಷ್ಣ: ಇಲ್ಲ, ವಾಸ್ತವವಾಗಿ ಎಲ್ಲಿ ಪ್ರೇಮ ಇರುವುದೋ ಅಲ್ಲಿ ಮೋಹ ಇರುವುದೇ ಇಲ್ಲ. ಪ್ರೇಮದ ಜನನವಾಗುವುದು ಕರುಣೆಯಿಂದಾಗಿ ಹಾಗೂ ಮೋಹ ಹುಟ್ಟುವುದು ಅಹಂಕಾರದಿಂದ. ಪ್ರೇಮ ಹೇಳುತ್ತದೆ, ನನ್ನ ಪುತ್ರನಿಗೆ ಭಗವಂತ ಜಗತ್ತಿನ ಎಲ್ಲ ಸುಖಗಳನ್ನು ನೀಡುವನು ಎಂದು. ಆದರೆ ಮೋಹ ಹೇಳುತ್ತದೆ, ನಾನು ನನ್ನ ಪುತ್ರನಿಗೆ ಜಗತ್ತಿನ ಎಲ್ಲ ಸುಖಗಳನ್ನು ನೀಡುತ್ತೇನೆ ಎಂದು. ಪ್ರೇಮ ಹೇಳುತ್ತದೆ, ನನಗೆ ನನ್ನ ಪುತ್ರನ ಮೇಲೆ ಹೆಮ್ಮೆ ಇದೆ ಎಂದು. ಆದರೆ ಮೋಹ ಹೇಳುತ್ತದೆ, ನನ್ನ ಪುತ್ರನಿಗೆ ನನ್ನ ಮೇಲೆ ಹೆಮ್ಮೆ ಇರಬೇಕೆಂದು. ಪ್ರೇಮ ಮುಕ್ತಿ ನೀಡುತ್ತದೆ ಗುರುದೇವ, ಮೋಹ ಬಂಧನಕ್ಕೊಳಪಡಿಸುತ್ತದೆ. ಪ್ರೇಮ ಧರ್ಮವಾಗಿದೆ ಹಾಗೂ ಮೋಹ ಅಧರ್ಮವಾಗಿದೆ. ನೀವು ನಿಮ್ಮ ಪುತ್ರ ಹಿಟ್ಟಿನ ಗಂಜಿಯನ್ನು ಕುಡಿಯುವುದನ್ನು ನೋಡಿ ನಿಮ್ಮ ಸಾಧನೆಯನ್ನೇ ಭಂಗಗೊಳಿಸಿದಿರಿ. ಅದರ ಬದಲಾಗಿ ನಿಮ್ಮ ಪುತ್ರನಿಗೆ ಹಿಟ್ಟಿನ ಗಂಜಿಯಿಂದಲೇ ಸಂತೋಷಪಡುವ ಶಿಕ್ಷಣ ನೀಡಬಹುದಾಗಿತ್ತು. ನಿಮ್ಮ ಸಾಧನೆಯನ್ನು ಭಂಗಗೊಳಿಸುವ ಬದಲಾಗಿ ಅವನಿಗೆ ಸಂಘರ್ಷದ ಮೂಲಕ ಏನನ್ನಾದರೂ ಸಾಧಿಸುವ ಶಿಕ್ಷಣ ನೀಡಿದ್ದರೆ ಈ ದಿನ ನಿಮ್ಮ ಸ್ಥಿತಿ ಬೇರೆಯಾಗಿರುತ್ತಿರಲಿಲ್ಲ. ನಿಮ್ಮ ಪುತ್ರನ ಭವಿಷ್ಯವನ್ನು ಉಜ್ವಲಗೊಳಿಸುವ ಪ್ರಯತ್ನದಲ್ಲಿ ನೀವು ಅವನ ನಡತೆ ಉಜ್ವಲಗೊಳಿಸುವುದನ್ನು ಮರೆತು ಬಿಟ್ಟಿರಿ. ನಿಮ್ಮ ಮೋಹದ ಕಾರಣದಿಂದಲೇ ಅವನ ಜೀವನದಲ್ಲಿ ಧರ್ಮ ನಷ್ಟವಾಯಿತು. ಲೋಭ, ಭಯ ಹಾಗೂ ಲಾಲಸೆಯ ಶಿಕ್ಷಣ ನೀಡಿದ್ದೀರಿ ನೀವು ಅವನಿಗೆ ಹಾಗೂ ಸ್ವಯಂ ನೀವು ಕೂಡ ಅದೇ ಮೋಹದ ಕಾರಣದಿಂದಾಗಿ ವಾಸ್ತವದಲ್ಲಿ ನೀವು ಎಂದಿಗೂ ಗುರು ಆಗಲೇ ಇಲ್ಲ, ಕೇವಲ ಶಿಕ್ಷಕರಾಗಿ ಉಳಿದು ಬಿಟ್ಟಿರಿ ನೀವು. ದ್ರೋಣ: ಹಾಗೇಕೆ ಹೇಳುತ್ತಿರುವಿರಿ ವಾಸುದೇವ? ನಾನು ನನ್ನ ಇಡೀ ಜೀವನದಲ್ಲಿ ನನ್ನ ಎಲ್ಲ ಶಿಷ್ಯರನ್ನು ಸಂಪೂರ್ಣ ನಿಷ್ಠೆಯಿಂದ ಉತ್ತಮರನ್ನಾಗಿಸುವ ಪ್ರಯತ್ನ ಮಾಡಿದ್ದೇನೆ. ಕೃಷ್ಣ: ಗುರು ಅವನಾಗಿರುತ್ತಾನೆ ಯಾರು ವಿದ್ಯೆಯನ್ನು ದಾನ ಮಾಡುತ್ತಾನೆ ಹಾಗೂ ಯಾರು ವಿದ್ಯೆಯ ವ್ಯಾಪಾರ ಮಾಡುವುದಿಲ್ಲವೋ ಅವನು. ಆದ್ದರಿಂದಲೇ
ಗುರುವಿಗೆ ತನ್ನ ಶಿಷ್ಯರಿಂದ ದಕ್ಷಿಣೆಯ ಬಯಕೆ ಇರುತ್ತದೆ, ಬೆಲೆಯಲ್ಲ. ಆದರೆ ನೀವು ನಿಮ್ಮ ಅಮೂಲ್ಯವಾದ ಜ್ಞಾನಕ್ಕೆ ಬೆಲೆಯನ್ನು ನಿರ್ಧಾರ ಮಾಡಿದಿರಿ. ನೀವು ಕೊಟ್ಟ ಜ್ಞಾನದ ಬದಲಾಗಿ ನಿಮ್ಮ ಶಿಷ್ಯರಿಂದ ಪ್ರತೀಕಾರ ಕೇಳುವ ಮೂಲಕ ನೀವು ನಿಮ್ಮ ಜೀವನವನ್ನು ವಿಷಮಯ ಮಾಡುವುದೇ ಅಲ್ಲದೆ ನಿಮ್ಮ ಶಿಷ್ಯರ ಜೀವನವನ್ನು ಕೂಡ ವಿಷಮಯ ಮಾಡಿಬಿಟ್ಟಿರಿ ಗುರುದೇವ. ಹಾಗೂ ಇದೆಲ್ಲವೂ ನಿಮ್ಮ ಮೋಹ ಮತ್ತು ಅಹಂಕಾರದ ಕಾರಣದಿಂದಾಗಿ ಆಗಿದೆ. ನೀವು ಗುರುವಲ್ಲ ದ್ರೋಣಾಚಾರ್ಯ. ಯಾವುದೇ ವ್ಯಕ್ತಿಯ ಹೃದಯದಲ್ಲಿ ಅಹಂಕಾರ ಹಾಗೂ ಮನಸ್ಸಿನಲ್ಲಿ ಮೋಹ ಹಾಗೂ ದುರಾಸೆಗಳು ಇರುವವೋ ಅಂಥವನ ಕೈಯಿಂದ ಧರ್ಮದ ಕಾರ್ಯಗಳು ಸಾಧ್ಯವೇ ಇಲ್ಲ. ಆದ್ದರಿಂದ ಹೇ ಗುರುವೇ, ಹೇಗೆ ಪ್ರವಾಹದಲ್ಲಿ ಮುಳುಗುತ್ತಿರುವ ವ್ಯಕ್ತಿ ಒಂದು ವೃಕ್ಷವನ್ನು ಹಿಡಿದುಕೊಂಡು ಸ್ವಯಂ ತನ್ನ ರಕ್ಷಣೆ ಮಾಡಿಕೊಳ್ಳುವನೋ, ಹಾಗೆಯೇ ಈ ಅಂತ್ಯಕಾಲದಲ್ಲಿ ಧರ್ಮವನ್ನು ಹಿಡಿದುಕೊಳ್ಳಿ. ಈ ಸಮಯವು ಯೋಗ್ಯ ನಿರ್ಧಾರಕ್ಕಾಗಿ ಆಗಿದೆ. ಮೋಹವನ್ನು ತ್ಯಾಗ ಮಾಡಿ. ದ್ರೋಣ: ಹೌದು ವಾಸುದೇವ, ನೀವು ಹೇಳುತ್ತಿರುವುದು ಸರಿ. ನನ್ನ ದೋಷದಿಂದಾಗಿ ನನ್ನ ಪುತ್ರ ಅಶ್ವತ್ಥಾಮನಿಗೆ ಶಿಕ್ಷೆಯಾಯಿತು. ಈಗ ನನಗೂ ಶಿಕ್ಷೆ ದೊರೆಯುವ ಸಮಯ ಬಂದಾಗಿದೆ. ಈ ರೀತಿ ದ್ರೋಣರ ಮನ ಪರಿವರ್ತನೆಯಾಗುತ್ತದೆ.